ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶದ ಎದುರು ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರು ಈಗ ತಲೆಬಾಗಿರುವ ಜಿರಳೆಗಳು ಎಲ್ಲ ಇಡೀ ದೇಶದಲ್ಲಿ ಹಂಗಾಮ ಸೃಷ್ಟಿ ಮಾಡಿದ್ದಾಯ್ತಲ್ವ. ಅದಕ್ಕೆ ರಾಜಕೀಯ ಬಣ್ಣ ಬಳಿದಿದ್ದೂ ಆಯಿತು, ಬೇಳೆ ಬೇಯಿಸ್ಕೊಂಡಿದ್ದು ಆಯ್ತಲ್ವ. ರೈಟ್ ಟ್ರ್ಯಾಕಲ್ಲಿ ಹೋಗ್ತಿರುವಂಥ ದೇಶ, ಇಡೀ ಜಗತ್ತನ್ನು ಬೆರಗಾಗಿಸಿರುವಂಥ ಭಾರತದ ಅಭಿವೃದ್ಧಿ ಯಾರ್ಯಾರ ಕಣ್ಣು ಕುಕ್ಕಿತ್ತೋ ಅವರೆಲ್ಲರ ಬೇಳೆ ಬೆಂದಿದ್ದು ಆಯಿತು. ಆದರೆ ದೇಶ ಹಳಿ ತಪ್ಪೋದಕ್ಕೆ ಬಿಡಲಿಲ್ಲ ಸರ್ಕಾರ, ತಕ್ಕ ಮಟ್ಟಿಗೆ ಅದನ್ನು ನಿಯಂತ್ರಿಸಿದ್ದಾರೆ. ಆದರೆ ಏನಾಗಿದೆ ಅಸಲಿಗೆ ಅನ್ನೋದೀಗ ಅದೇ ಜಿರಳೆಗಳು ಕಕ್ಕುತ್ತಾ ಇದ್ದಾರೆ. ಜಿರಳೆಗಳೇ ಕಕ್ಕಿದ ರಹಸ್ಯ, ಈಗ ಜಿರಳೆಗಳು ತಲೆಬಾಗಿ ನಿಂತಿದ್ದಾರೆ. ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ, ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನರೇಂದ್ರ ಮೋದಿ ಅವರಿಗೆ ಹಗಲು ರಾತ್ರಿ ಯಾವಾಗ ಆಗುತ್ತೋ ಆಗ ಇನ್ಸ್ಟಾಗ್ರಾಮ್ ಮೂಲಕ ಬರೋದು, ಹಾಯ್ ಫ್ರೆಂಡ್ಸ್ ಅಂತ ಮಾತಾಡೋದು, ಯೂತ್ ಕನೆಕ್ಟ್ ಆಗೋದಕ್ಕೆ ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಎಷ್ಟು ಕಷ್ಟ ಸೃಷ್ಟಿಯಾಗಿದೆ ದೇಶದಲ್ಲಿ ಅಂದರೆ, ಸುಮ್ಮನೆ ನೀಟ್ ಎಕ್ಸಾಮ್ ಬರೆದವರಲ್ಲಿ ಎಷ್ಟು ಜನ ಬಂದಿದ್ರು ಅಂತ ಲೆಕ್ಕ ಹಾಕಬೇಕಾಗತ್ತೆ. ಆ ರೀತಿಯಲ್ಲಿ ಪರಿಸ್ಥಿತಿ ಉದ್ಭವ ಆಯಿತು. ಯಾಕಂದರೆ ಅಲ್ಲಿ ಗಲಭೆಗೋರರು, ದಂಗೆಗೋರರು, ಗ್ಯಾಂಗ್ಸ್ಟರ್ಗಳು, ಎಲ್ಲ ಹಿಸ್ಟ್ರಿ ಶೀಟರ್ಸು, ಅದರ ಜೊತೆಗೆ ಮಾಡೋಕ್ಕೆ ಕೆಲಸ ಹುಡುಕೋದಕ್ಕೆ ಇಚ್ಛೆ ಇಲ್ಲದ, ಆಪ್ಷನ್ಗಳು ಇರೋದನ್ನು ಬಳಸ್ಕೊಳ್ಳೋಕೆ ಇಚ್ಛೆ ಇಲ್ಲದ, ಕೆಲಸ ಇಲ್ಲದಂದ್ರೆ ಮೋದಿ ಕೆಲಸ ಕೊಟ್ಟಿಲ್ಲ ಅಂದ್ಬಿಡ್ತಾರೆ. ಆಮೇಲೆ ಕೆಲಸ ಇದೆ ಆದರೆ ಮಾಡೋದಕ್ಕೆ ಇವ್ರಿಗಿಲ್ಲ ಅಷ್ಟೇ ಇಚ್ಛೆ. ಅಂಥವ್ರು ಹೆಂಗೆ ಸೇರ್ಕೊಂಡಿದ್ರು ಅಲ್ಲಿ ದೇಶ ಹಾಳು ಮಾಡೋದಕ್ಕೆ ಅನ್ನೋದೆಲ್ಲ ಪಟಾ ಬಯಲಾಗ್ತಿದೆ ನೋಡಿ. ಈಗ ನರೇಂದ್ರ ಮೋದಿ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡಿದ ರುಚಿಕಾ ಸಿಂಗ್ ಕ್ಷಮೆ ಯಾಚಿಸಿದ್ದಾಳೆ. ಆಕೆಯ ಫ್ಯಾಮಿಲಿ, ಆಕೆ ನನಗೆ ಕಣ್ಣೆತ್ತು ನೋಡೋಕ್ಕೂ ನಾಚಿಕೆ ಆಗ್ತಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನಿನ್ನು ಚಿಕ್ಕವಳು ಅಂತ ಗೋಗರಿತಿರೋದು, ಕಣ್ಣೀರು ಹಾಕ್ತಿರೋದು. ಅವತ್ತು ಹೆಣ್ಣು ಮಕ್ಕಳು ಬಾಯಲ್ಲಿ ಬರಬೇಕಾದ ಮಾತಾ ಇದು. ಯಾವ ರೀತಿ ಹೆಣ್ಣುಮಕ್ಕಳು ಗಂಡ್ಮಕ್ಕಳು ಅಲ್ಲ, ಈ ರೀತಿ ಅತ್ಯಂತ ಕೀಳು ಮಟ್ಟದ, ನಮ್ಮ ದೇಶದ ಸಂಪ್ರದಾಯ ಏನಾಗಿ ಹೋಯ್ತು ಅನ್ನೋ ಮಟ್ಟಿಗೆ ಅಷ್ಟು ಕೆಟ್ಟ ಲ್ಯಾಂಗ್ವೇಜ್ ಬಳಸ್ತಾರೆ. ನರೇಂದ್ರ ಮೋದಿ ಅವರೇ ನೊಂದುಕೊಂಡು ನಿನ್ನೆ ಮಾತಾಡಿದ್ದಾರೆ. ನನಗೆ ಬೇಜಾರಾಗ್ತಿರೋದು ನನಗೆ ಹಂಗೆ ಹೇಳಿದ್ರು ಅಂತಲ್ಲ, ಇವತ್ತು ನಮ್ಮ ದೇಶದ ಮಕ್ಕಳ ಬಾಯಲ್ಲಿ ಇಂಥ ಮಾತು ಬರ್ತಿದೆಯಲ್ಲ, ನಮ್ಮ ಕಲ್ಚರ್ ಎಲ್ಲಿ ಹೋಯ್ತು ಅನ್ನೋ ಭಯ ಆಗ್ತಿದೆ ಅಷ್ಟೇ. ಬಟ್ ಅವ್ರನ್ನ ಜೈಲಿಗೆ ಹಾಕೋದ್ರಿಂದ ಸರಿ ಮಾಡೋಕ್ಕಾಗಲ್ಲ. ಅವರನ್ನು ಸರಿ ದಾರಿಗೆ ತರಬೇಕು, ಗೈಡ್ ಮಾಡಬೇಕು ಪ್ರೀತಿಯಿಂದ ಮತ್ತು ಸರಿಯಾದಂಥ ಸಲಹೆಯೊಂದಿಗೆ ಸರಿ ಮಾಡೋಣ, ಬನ್ನಿ ದೇಶ ಕಟ್ಟೋಣ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಈ ರುಚಿಕಾ ಸಿಂಗ್ ಕಥೆ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ಎಂತೆಂಥ ಶಬ್ದಗಳು ಆಕೆ ಬಳಸಿದ್ದು ನರೇಂದ್ರ ಮೋದಿ ವಿರುದ್ಧ. ಅವ್ರ ತಂದೆ ತಾಯಿ ಎಲ್ಲ ಬಾಯಿಗೆ ಬಂದಂಗೆ ಹೇಳ್ಕೊಂಡು ಬಂದು ಈಕೆ ಮಾತಾಡ್ತಾಳೆ. ಈಗ ಹೇಳ್ತಿರೋದು ಅಲ್ಲಿರೋ ಕ್ರೌಡು ನನ್ನನ್ನು ಏನು ಪ್ರಚೋದನೆ ಮಾಡ್ತು, ನೀನು ಹಂಗೆ ಹೇಳು ನಾನು ಹಿಂಗೆ ಹೇಳ್ತೀನಿ, ಬಾಯಿಗೆ ಬಂದಂಗೆ ಮಾತಾಡೋದು ಮೋದಿ ವಿರುದ್ಧ ಅಂತ. ಆಕೆ ಮೇಕಪ್ ಹಾಕ್ಕೊಂಡು ಐಲೈನರ್, ಐಲ್ಯಾಶಸ್ ಎಲ್ಲ ಭಯಂಕರವಾಗಿ ರೆಡಿ ಆಗಿ ಬಂದಿರ್ತಾಳೆ. ನೀಟ್ ಎಕ್ಸಾಮ್ ಹೋರಾಟಕ್ಕೆ ಬರೋರು ಹಂಗೆ ಬಂದಿರ್ತಾರ. ಕೊನೆಗೆ ಅಲ್ಲಿ ಪಾರ್ಟಿ ಮಾಡೋರು ಆ ಸತ್ತಿರೋ ಮಕ್ಕಳು ಪೋಸ್ಟರ್ನ ಎಲ್ಲಿ ಬಿಸಾಡಿದ್ದಾರೆ ಹೋರಾಟ ಮುಗಿದ ಮೇಲೆ ಅನ್ನೋದು ಗೊತ್ತು. ನೀಟ್ ಎಕ್ಸಾಮ್ ಹೆಸರಲ್ಲಿ ಇವರು ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು ಬಯಲಾಗಿದೆ ವಿಡಿಯೋ ಸಮೇತ. ಇವರೆಲ್ಲ ನೀಟ್ ಎಕ್ಸಾಮ್ ಬರೆದವ್ರ. ಈಕೆ SSLC ಪಾಸೋ ಫೇಲೋ ಗೊತ್ತಿಲ್ಲ ನೋಡಿ. ಆಕೆಯ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನು, ಆಕೆ ಒಂದು ಕಡೆ ನೇಲ್ ಆರ್ಟ್ ಟ್ರೈನಿಂಗಿಗೆ ಹೋಗ್ತಾ ಇದ್ಲು, ಅವ್ರು ಬಿಚ್ಚಿಟ್ಟಿದ್ದಾರೆ. ಆಧಾರ್ ಕಾರ್ಡ್ ಕೊಡಮ್ಮ ಅಂತ ಸುಮಾರು ಸಲ ಕೇಳಿದ್ರಂತೆ. ಟ್ರೈನಿಂಗಿಗೆ ಒಂದೆರಡು ದಿನ ಬಂದಿರ್ತಾಳೆ, ಆಧಾರ್ ಕಾರ್ಡ್ ನಾಳೆನೇ ತಂದು ಕೊಡಬೇಕು ಅಂತ ಕಂಡೀಷನ್ ಹಾಕಿರ್ತಾರೆ. ಬಟ್ ಆಕೆ ಆಧಾರ್ ಕಾರ್ಡನ್ನೇ ಕೊಟ್ಟಿರಲ್ಲ. ಆಮೇಲೆ ಕೆಲಸನೇ ಬಿಟ್ಟುಬಿಡ್ತಾಳೆ. ಅಂದರೆ ಕಲಿಯೋಕೆ ಹೋಗ್ತಾ ಇದ್ದವಳು. ಅಲ್ಲಿ ಹೇಳಿರೋದೇ ಬೇರೆ ಹೆಸರು, ಆಕೆ ಮೈನ್ಸಿಲ್ ಜೇನ್ ಅಂತ ಅಲ್ಲಿ ತನ್ನನ್ನು ಪರಿಚಯ ಮಾಡ್ಕೊಂಡಿರ್ತಾಳೆ. ಈಗ FIR ಆಗಿದೆಯಲ್ಲ, 0 FIR ಅಂದರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ FIR. ಅದರಲ್ಲಿ 25 ವರ್ಷ ಅಂತ ಗುರುತಿಸಲಾಗಿದೆ. ಬಟ್ ಈಗ ಆಕೆ ಹೇಳ್ಕೊಳ್ತಿರೋದು ನನಗೆ 15 ವರ್ಷ, ನನ್ನನ್ನು ಕ್ಷಮಿಸ್ಬಿಡಿ, ನನಗೇನು ಗೊತ್ತಾಗಿಲ್ಲ, ಇನ್ನು ಮುಂದೆ ಯಾವತ್ತೂ ತಪ್ಪು ಮಾಡಲ್ಲ, ಅಂಥ ದೊಡ್ಡ ತಪ್ಪು ಮಾಡಿದ್ದೀನಿ ಬಟ್ ಇನ್ನು ಮುಂದೆ ಮಾಡಲ್ಲ ಅಂತ ಆಕೆ ಹೇಳ್ಕೊಳ್ತಿದ್ದಾಳೆ. ಸೊ ನೀಟ್ಗೂ ಪ್ರಿಪೇರ್ ಆಗ್ತಿರ್ಲಿಲ್ಲ ಅವಳು. 10-12ನೇ ಕ್ಲಾಸ್ ಓದಿದಾಳೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆಧಾರ್ ಕಾರ್ಡ್ ಕೇಳಿದ್ರೆ ಕೊಡ್ತಾ ಇಲ್ಲ, ಆಧಾರ್ ಕಾರ್ಡ್ ತೋರಿಸೋದಕ್ಕೂ ರೆಡಿ ಇಲ್ಲ. ಸೊ ಪೊಲೀಸರು ಇಂಥವ್ರ ಬ್ಯಾಕ್ಗ್ರೌಂಡ್ ಜಾಲ ಆಡೋ ಕೆಲಸ ಮಾಡಬೇಕಾಗಿದೆ. ಈಗ ನರೇಂದ್ರ ಮೋದಿ ಅವರು ಕ್ಷಮಿಸೋಣ ಮಕ್ಕಳನ್ನು, ಈ ಕುಚೇಷ್ಟೆಯ ಮಕ್ಕಳನ್ನು, ತುಂಬ ಆಘಾತಕಾರಿ ಅಂತ ಮಾತು ಕೇಳೋದು. ಬಟ್ ಚೇಷ್ಟೆ ಮಾಡ್ತಿದ್ದಾರೆ ಮಕ್ಕಳು ಅಂದುಕೊಂಡು ಕ್ಷಮಿಸೋಣ, ಅವರೇ ನಮ್ಮ ಭವಿಷ್ಯ. ನಾಲ್ಗೆ ಹಲ್ಲಿಗೆ ಸಿಕ್ಕಾಕ್ಕೊಂಡು ಹೋದರೆ, ಹಲ್ಲು ಅದನ್ನು ಕಚ್ಚಿದ್ರೆ ರಕ್ತ ಬಂದರೆ ಹಲ್ಲು ಉದುರ್ಸೋಕ್ಕಾಗತ್ತಾ? ನಾಲ್ಗೇನು ನಮ್ಮದೇ, ಹಲ್ಲು ನಮ್ಮದೇ ಅಲ್ವಾ? ಅದಕ್ಕೆ ಸರಿ ಮಾಡ್ಕೊಂಡು ಹೋಗಬೇಕು ಅಂತ ಈ ಉದಾಹರಣೆ ಕೊಟ್ಟು ಪಾಠ ಹೇಳಿ ಮನೆಯ ಹಿರಿಯನಂತೆ ನರೇಂದ್ರ ಮೋದಿ ಅವರು ಇದನ್ನು ಕ್ಷಮಿಸ್ತಿದ್ದಾರೆ. ಬಟ್
ಇಂಥವ್ರ ಬ್ಯಾಕ್ಗ್ರೌಂಡ್ ಜಾಲಾಡಬೇಕಾಗಿದೆ. ಈಗ ಕ್ಷಮೆ ಕೇಳ್ತಿದ್ದಾರೆ ಕಣ್ಣೀರಿಟ್ಕೊಂಡು, ಅಯ್ಯಯ್ಯೋ ನಮ್ಮನ್ನು ಬಿಟ್ಟುಬೇಡಿ, ಕ್ಷಮಿಸ್ಬಿಡಿ ಅಂತ. ನೋಡಿ ಅವ್ರು ಮಾಡಿದ್ದೇನು, ಮೇಕಪ್ ಹಾಕ್ಕೊಂಡು ಬಂದು ಅಲ್ಲಿ ಯಾವ ಗುಂಗು ಯಾವ ನಶೆ ಇತ್ತು ಈ ಮಕ್ಕಳಿಗೆ ಅನ್ನೋದು ಗೊತ್ತಿಲ್ಲ. ಸೋ ಕಾಲ್ಡ್ 25-26 ವರ್ಷದ ಮಕ್ಕಳಿಗೆ ಇವರೆಲ್ಲ ಅಲ್ಲಿ ಬಂದು ಮಾಡಿದ್ದು ಕಣ್ಣಾರೆ ನೋಡ್ತಾ ಇದ್ದೀವಿ ಇವತ್ತು ನಾವು. ಹಂಗೆ ನೋಡೋಕೆ ಹೋದರೆ ರೇವಂತ್ ರೆಡ್ಡಿ ಅವ್ರು ನಿನ್ನೆ ಹೇಳಿದ ಸರಿನೇ ಇದೆ. ಕೆಲವರು, ಎಲ್ಲರಿಗೂ ಅಪ್ಲೈ ಆಗಲ್ಲ ಅದು, ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಕೆಲವರು ಕ್ರಿಮಿನಲ್ ವೇಸ್ಟ್ಗಳು ಅಂತ ಹೇಳ್ತಾರೆ. ಅವ್ರಿಗೆ ಬೇರೆ ಕೆಲಸ ಮಾಡೋಕ್ಕೂ ಇಷ್ಟ ಇರಲ್ಲ, ಎಂಜಿನಿಯರಿಂಗ್ ಮಾಡಿ ಸ್ಕಿಲ್ಸು ಕಲ್ತ್ಕೊಂಡಿರಲ್ಲ, ಆ ರೀತಿಯಲ್ಲಿ ಕ್ರಿಮಿನಲ್ ವೇಸ್ಟ್ಗಳು ಅಂತ. ಕಾಂಗ್ರೆಸ್ ಸ್ಟೂಡೆಂಟ್ಸನ್ನು ನೋಡಿ ಹೆಂಗೆ ಪ್ರೀತಿಸ್ತಿದೆ. ಇವ್ರ ಪ್ರೀತಿ, ಸ್ಟೂಡೆಂಟ್ಸ್ ಪ್ರೇಮ ಬಯಲಾಯಿತು ಅನ್ನೋದು ನಿನ್ನೆ ನಾವು ಚರ್ಚೆ ಮಾಡಿದ್ವಿ. ಬಟ್ ಕಾಂಗ್ರೆಸ್ ಅದನ್ನು, ಕೆಲವರ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ, ಸ್ಟೂಡೆಂಟ್ಸ್ ನಿಜವಾದ ಸ್ಟೂಡೆಂಟ್ಸು, ನಿಜವಾದ ವಿದ್ಯಾರ್ಥಿಗಳು, ನಿಜವಾಗಿ ಓದಿ ಕಷ್ಟಪಟ್ಟವರು ಎಲ್ಲ ಬಗೆಯವರು ಇದ್ದಾರೆ. ಆದರೆ ಈ ರೀತಿ ಸ್ಟೂಡೆಂಟ್ಸ್ ಮುಖವಾಡ ಹಾಕ್ಕೊಂಡು ಸುಮ್ಮನೆ ದೇಶ ಹಾಳು ಮಾಡುವಂಥ ಮನಸ್ಥಿತಿಯವರು, ಸಮಾಜಘಾತುಕ ಶಕ್ತಿಗಳ ಜೊತೆ ಕೈ ಜೋಡಿಸೋರು ಎಲ್ಲರೂ ಇರ್ತಾರೆ ಸಮಾಜದಲ್ಲಿ. ಅಲ್ಲಿ ಪ್ರೊಟೆಸ್ಟ್ ಆಯಿತು ಅಂದ ಮಾತ್ರಕ್ಕೆ ಎಲ್ಲ ಸ್ಟೂಡೆಂಟ್ಸೇ ಬಂದಿದ್ದಾರೆ, ಎಲ್ಲರೂ ಅನ್ಯಾಯ ಆದವರೇ ಬಂದಿದ್ದಾರೆ, ಅಲ್ಲ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡುವಂಥ ಎಲ್ಲ ಕೆಲಸವನ್ನು ಸರ್ಕಾರ ಮಾಡಿದೆ. ಮತ್ತು ತಕ್ಷಣ ಎಕ್ಸಾಮಿನೇಷನ್ ಆಗಿ ಎಷ್ಟು ಜನ, ಕೋಟ್ಯಾಂತರ ಜನ ಅದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಈ ಸಿಸ್ಟಮನ್ನೇ ಉಲ್ಟಾ ಮಾಡಿ ನಿಲ್ಲಿಸ್ಬಿಡ್ತೀನಿ ನಾನು, ಮೋದಿ ಅಟ್ಯಾಕ್ ಮಾಡ್ತೀನಿ, ಸಂಸತ್ ಭವನ ಧ್ವಂಸ ಮಾಡ್ತೀವಿ ಅಂತ ಬಂದಾಗ ಇಡೀ ದೇಶ ಎಚ್ಚೆತ್ಕೊಳ್ಬೇಕಾಗತ್ತೆ. जुलाई को मैं सीपी गई थी अपने फ्रेंड्स के साथ, फिर वहाँ पे प्रोटेस्ट हो रहा था, मैंने वहाँ पे कोक पी, वहाँ पे ग्रुप्स बने हुए थे बहुत सारे, वो लोग बहुत चीज़ें बोल रहे थे, बहुत गालियाँ दे रहे थे प्रधानमंत्री जी को, उन लोगों के इन्फ्लुएंस में आके कि तुम लोग भी बोलो, कोई सब बोलो करके मैंने बहुत चीज़ें बोली। मैं भी मात्र 15 साल की हूँ, मैंने जो करा वो माफ़ी के लायक नहीं था, मैंने बहुत गंदी चीज़ें बोली है, बट ये मेरी पहली और आखिरी गलती होगी। इसके बाद मैं ऐसा कुछ नहीं करूँगी और ना ही वो चीज़ मैंने कभी पोस्ट की थी। मैं पूरे देश से माफ़ी मांगती हूँ। मैं इतनी शर्मिंदा हूँ, मैं अपनी नज़र भी नहीं उठा पा रही हूँ। मैं सबसे माफ़ी मांग रही हूँ, मुझे प्लीज़ माफ़ कर दीजिए, प्लीज़। हाय फ्रेंड्स, आज तो मन करता है बस आपसे ही बातें करूं। जंतर मंतर पर जो कुछ भी हुआ देश और दुनिया ने देखा है। कुछ शरारती बच्चों ने भद्दी भद्दी गालियां बोली, किसी भी सभ्य समाज को शोभा न दे ऐसे शब्दों का प्रयोग किया गया। मुझे तो गालियां दी गई, मेरी स्वर्गीय माता को भी गालियां दी गई। न जाने कितना भद्दा स्वरूप था। लेकिन मैं आज बात करना चाहता हूं कि बचपन में गलतियां होती हैं और बचपन में गलतियों से सुधरने का अवसर भी होता है, और यही तो बचपना है। और इसलिए मैं समाज के अंदर जो आक्रोश है उसको भली भांति समझ सकता हूं। एक कल्चरल शॉक है कि हमारी बेटियां इस प्रकार की भाषा कैसे बोल सकती हैं। लेकिन समय है इन बच्चों को गले लगा करके राह दिखाने का। एक गुमराह बच्चे हैं, उनको राह दिखाना हमारा काम है। उनको सजा देना, अदालतों के चक्कर कटवाना, समाज में उनको प्रताड़ित करना, इससे हम परिस्थितियां नहीं बदल पाएंगे। मैं उन्हें माफ करना चाहता हूं। समाज भी मेरी इस बात को स्वीकार करे, क्योंकि मेरे मन में एक ही भाव है। कभी कभी दांतों तले हमारी जीभ आ जाती है, खून निकल आता है, लेकिन हम दांत तोड़ते नहीं है, क्योंकि दांत भी हमारे हैं, जीभ भी हमारी है, बच्चे भी हमारे हैं। उन्हें राह दिखाना हमारा काम है। गुमराह को राह दिखाना कठिन होता है, लेकिन कठिन काम हमको करना है। और इसलिए आओ, मैं इन बच्चों को कहता हूं, बच्चों आओ, हम देश के लिए साथ मिलकर के आगे बढ़ें, कुछ नया सीखें, गलतियों से भी सीखें
अपने सपनों को लेकर के चल पड़े। देश बहुत आगे बढ़ रहा है, आगे बढ़ने वाला है, और आपका भी आगे बढ़ना निश्चित हो, यही मेरा सपना है। मैं आपके लिए जीता हूं, आपके उज्जवल भविष्य के लिए खपता हूं। आओ हम मिलकर के देश को आगे बढ़ाएं। बहुत बहुत धन्यवाद दोस्तों। बस आओ, गलतियों से सीखो, आगे बढ़ो। ಕಷ್ಟಪಟ್ಟು ಓದಿ ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಜೀವನ ಕಟ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಶ್ರಮ ಪಟ್ಟವರು ಇರ್ತಾರೆ, ಅಂಥವ್ರಿಗೆ ಸೆಲ್ಯೂಟ್. ಅಂಥವ್ರಿಗೆ ಅನ್ಯಾಯ ಆಗಿದ್ರೆ ಇಡೀ ದೇಶದ ಜವಾಬ್ದಾರಿ ಆ ನ್ಯಾಯವನ್ನು ಕೊಡಿಸೋದು, ನೋ ಡೌಟ್. ಸೊ ಈ ಜಂಕ್ಗಳು ಎಷ್ಟು ಸೇರ್ಕೊಂಡಿದ್ವು ಅಲ್ಲಿ ಹೋರಾಟದಲ್ಲಿ ದೇಶ ಹಾಳು ಮಾಡೋದಕ್ಕೆ ಅನ್ನೋದು ನೋಡಿ ಬಯಲಾಗ್ತಿದೆ. ಈಗ ಬಿಸಿ ಮುಟ್ಟುತ್ತಾ ಇದ್ದ ಹಾಗೆ ಒಬ್ಬೊಬ್ಬರೇ ತಲೆಬಾಗೋ ರೀತಿಯಲ್ಲಾಗಿದೆ. ಎಂತೆಂಥ ಮಾತುಗಳಲ್ಲಿ ಬಂದಿದ್ದು ಅಂದರೆ ಕಿವಿಲ್ ರಕ್ತ ಬರಬೇಕು ಅಂತಂಥ ಕೆಟ್ಟ ಮಾತುಗಳನ್ನು ಆಡಿದ್ದಾರೆ. ಈಗ ಕಂಪ್ಲೀಟ್ ಪೇರೆಂಟ್ಸ್ನ ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಓ ಮಕ್ಕಳಿಗೆ ಹಿಂಗೆ ಕಲಿಸಿದ್ದಾರೆ ಅಂತ ಪೇರೆಂಟ್ಸ್ ಕೈ ಮೀರಿ ಹೋಗಿರುತ್ತೆ, ಅಂತಹ ಹಂತಕ್ಕೆ ತಲುಪಿದವ್ರು ಇರ್ತಾರೆ. ಅಂಥವ್ರನ್ನ ಯೂಸ್ ಮಾಡಿಕೊಂಡು ಸಮಾಜ ಹಾಳು ಮಾಡೋದಕ್ಕೆ ಇವತ್ತು ರಾಜಕಾರಣಿಗಳು ಅಸ್ತ್ರ ಹುಡುಕಿದ್ದಾರೆ. ಸೊ ನಮ್ಮ ದೇಶ ಎಲ್ಲಿದೆ ಇವತ್ತು, ನಮ್ಮ ದೇಶ ಯಾವ ವೇಗದಲ್ಲಿ ನುಗ್ತಾ ಇದೆ, ಹಾಗಂತ ಸಮಸ್ಯೆಗಳೇ ಇಲ್ಲ ಅಂತಲ್ಲ. ಅಷ್ಟು ಮುಂದೆ ಹೋಗ್ತಿದ್ದೀವಿ ಅಂದರೆ ಮತ್ತಷ್ಟು ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ಸರಿ ಮಾಡೋದಕ್ಕೂ ಅವಕಾಶ ಇದೆ. ಮತ್ತು ಹಿಂದೆ ಹೇಳ್ಕೊಂಡು ಬಂದರೆ ಮತ್ತೆಲ್ಲ ಚೇಂಜ್ ಆಗಬೇಕು, ಎಲ್ಲರೂ ಕಿತ್ತು ಹಾಕ್ತೀವಿ, ನಾವು ಬಾಂಗ್ಲಾದೇಶ ಮಾಡ್ತೀವಿ, ಈ ಕಡೆ ನೇಪಾಳ ಥರ ಮಾಡ್ತೀವಿ ಅಂದರೆ ಮತ್ತೆ ನಾವು ಝೀರೋದಿಂದ ಶುರು ಮಾಡಬೇಕಾಗತ್ತೆ. ಅಸ್ಥಿರತೆ ಸೃಷ್ಟಿಯಾಗತ್ತೆ. ಒಂದು ದೇಶದಲ್ಲಿ ಸ್ಥಿರ ಸರ್ಕಾರ ಇರೋದು ಅವರ ಜನರ ಅದೃಷ್ಟ. ಸ್ಥಿರತೆ ಸಿಕ್ಕಿದೆ ನಮ್ಮ ದೇಶಕ್ಕೆ ಅಂತ ಖುಷಿ ಪಡೋದು ಬಿಟ್ಟು ಎಲ್ಲ ಹಾಳು ಮಾಡ್ತೀವಿ ಅಂತ ಹೊರಟವರು ನಿಜವಾಗಿಯೂ ಮೂರ್ಖರಾಗ್ತಾರೆ. ಇದೆಲ್ಲ ನೋಡ್ಕೊಂಡು ಅರ್ಥ ಮಾಡಬೇಕು. ನಿಜವಾದ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಜನ ಬಂದಿದ್ರು, ಅನ್ಯಾಯಕ್ಕೆ ಒಳಗಾದವ್ರು ಎಷ್ಟು ಜನ ಬಂದಿದ್ರು, ಲಾಭ ಪಡ್ಕೊಳ್ಳೋರು ಎಷ್ಟು ಜನ ಬಂದಿದ್ರು ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.